ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ಜೆ ಟೆಕ್ ಲೈಫ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರದರ್ RH981A ಕೀ ಹೋಲ್ ಅಂತ ನಾವೇನು ಕರಿತೀವಿ, ಕೆಲವರು ಅದನ್ನ ಬಟನ್ ಹೋಲ್ ಅಂತಲೂ ಸಹ ಕರೀತಾರೆ. ಸೊ ಈ ಒಂದು ಮಿಷಿನ್ನಲ್ಲಿ ನಾವು ಸ್ಕಿಪ್ ಸ್ಟಿಚ್ಚು ಏನಕ್ಕೋಸ್ಕರ ಬರುತ್ತೆ. ಸೊ ಆ ಸ್ಕಿಪ್ ಸ್ಟಿಚ್ ಬರೆದಾಗ ನಾವು ಏನು ಮಾಡಬೇಕು ಅಂದರೆ ಲೂಪರ್ ಟೈಮಿಂಗ್ ಆಗಿರ್ಬೋದು, ಸ್ಪೆರಡರ್ ಟೈಮಿಂಗ್ ಆಗಿರ್ಬೋದು, ಮತ್ತು ಆ ಲೂಪರ್ ಫೀಡಿಂಗ್ ಕ್ಯಾಮ್ ಟೈಮಿಂಗ್ ಆಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಸೆಟ್ಟಿಂಗ್ ಮಾಡೋದು. ಮತ್ತು ಮೇಜರಾಗಿ ಇದರಲ್ಲಿ ನಾವು ಇನ್ನೊಂದು ಬಂದು ಈ ಒಂದು ಟೆನ್ಷನ್ ಪೋಸ್ಟ್ ಥ್ರೆಡ್ ರಿಲೀಸಿಂಗ್ ಒಂದು ಸಿಲಿಂಡರ್ ಬರುತ್ತೆ ಸ್ನೇಹಿತರೆ. ಆ ಒಂದು ಸಿಲಿಂಡರು ಸಹ ಹೋಗಿತ್ತು, ಅದನ್ನು ಯಾವ ರೀತಿ ರೀಪ್ಲೇಸ್ ಮಾಡೋದು ಅಂತೇಳಿ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಆ್ಯಸ್ ಪರ್ ಇಮೇಜಸ್ಸು ಮತ್ತು ಆ ವಿಡಿಯೋಸ್ ಪ್ರಕಾರ ನೀವು ಫಾಲೋ ಮಾಡಿಕೊಂಡು ಆರಾಮಾಗಿ ಇದೇ ರೀತಿ ನೀವು ಸೆಟ್ ಮಾಡ್ಕೊಬೋದು. ತುಂಬ ಜನ ಕೇಳ್ತಾ ಇದ್ರಿ, ಸರ್ ಕೀ ಹೋಲ್ ಲೂಪರ್ ಟೈಮಿಂಗ್ ಸ್ವಲ್ಪ ಇದನ್ನು ಯಾವ ರೀತಿ ಮಾಡೋದು ಅಂತೇಳಿ ನನಗೆ ಕೆಲವರು ಕಾಮೆಂಟ್ಸ್ ಹಾಕಿದರು. ಸೊ ಆ ಒಂದು ಇದರಲ್ಲಿ ನಾವು ಚೆಕ್ ಮಾಡಿ ನಮಗೆ, ಯಾಕಂದರೆ ನಾನು ಫಸ್ಟಿಂದನೂ ಅದೇ ಹೇಳ್ತಾ ಇದ್ದೀನಿ, ನೀವು ಕೇಳಿದ ತಕ್ಷಣ ಯಾಕಂದರೆ ನಾನು ಅದೇ ಸುಮ್ಮನೆ ಏನೋ ವರ್ಬಲ್ಲಾಗಿ ನಾನು ನಿಮ್ಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಪ್ರಾಬ್ಲಮ್ ಬಂದಾಗ ಅದನ್ನು ನಿಮಗೆ ನಾನು ತೋರಿಸೋದ್ರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂಥೇಳಿ ಕೆಲವೊಂದು ಸಾರಿ ನಾನು ಏನು ಮಾಡ್ತೀನಿ, ನೀವು ಹೇಳಿದಾಗೂ ಸಹ ಅದನ್ನು ನಾನು ಸಮಯ ತೊಗೊಂಡು ಆ ಪ್ರಾಬ್ಲಮ್ ಬಂದಾಗ ಅದನ್ನು ನಾನು ರೆಕ್ಟಿಫೈ ಮಾಡಾದಮೇಲೆ ಆ ಪ್ರಾಬ್ಲಮ್ ಏನೇನು ಪ್ರಾಬ್ಲಮ್ ಆಗಿತ್ತು ಅಂತೇಳಿ ನಿಮಗೆ ತೋರಿಸಿ ಆ ಪ್ರಾಬ್ಲಮ್ನ ಸೊಲ್ಯೂಷನ್ನು ನಾನು ಇದರಲ್ಲಿ ನಿಮಗೆ ಕೊಡ್ತಾ ಹೋದಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅಂತೇಳಿ ನಾನು ವೆಯ್ಟ್ ಮಾಡಿದ್ದು. ಸೊ ಈಗ ನಾನು ನಿಮಗೆ ಆ ಒಂದು ಪ್ರಾಬ್ಲಮ್ ಬಂದಿತ್ತು ನಮಗೆ ಒಂದು ಸಿಲಿಂಡರ್ ರೀಪ್ಲೇಸ್ ಮಾಡೋದಕ್ಕೆ. ಸೊ ಆ ಸಿಲಿಂಡರ್ ರೀಪ್ಲೇಸ್ ಮಾಡಿ ಅದರ ಜೊತೆಯಲ್ಲಿ ಲೂಪರ್ ಟೈಮಿಂಗು, ಫೀಡಿಂಗ್ ಟೈಮ್ ಎಲ್ಲ ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಹಾಗೆ ನಮ್ಮ ವಿಡಿಯೋನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತೇಳಿ ಸೆಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ನಾವು ಮಾಡ್ತಕ್ಕಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಸಿಗುತ್ತೆ. ಆವಾಗ ಎಲ್ಲರಿಗಿಂತ ಮುಂಚಿತವಾಗಿ ನೀವು ನಮ್ಮ ವಿಡಿಯೋಸ್ನ ನೋಡ್ಬೋದು ಸ್ನೇಹಿತರೆ. ಸೊ ಇನ್ನು ನಾವು ವಿಡಿಯೋದ ಬಗ್ಗೆ ನೋಡೋದಾದರೆ, ಸೊ ಆಲ್ರೆಡಿ ನಾನು ನಿಮಗೆ ವಿಡಿಯೋ ನೋಡ್ತಾ ಇದ್ರಿ. ಸೊ ಇದರಲ್ಲಿ ಕೀ ಹೋಲ್ ಮಿಷಿನ್ ನಾನು ರನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಏನಕ್ಕೆ ಅಂದರೆ ಈ ಮಾಡೆಲ್ ನಂಬರೆಲ್ಲ ತೋರಿಸಿದ್ದೀನಿ RH981 ನೋಡಿ. ಇವಾಗ ಆ ಸಿಲಿಂಡ್ರು ಪ್ರಾಬ್ಲಮ್ ಇದೆ ಇದರಲ್ಲಿ, ಆ ಥ್ರೆಡ್ ರಿಲೀಸಿಂಗ್. ನಾವು ಸ್ಟಿಚ್ ಬರುತ್ತೆ, ಸ್ಟಿಚ್ ಏನು ಪ್ರಾಬ್ಲಮ್ ಆಗೋಲ್ಲ, ಆಗಾಗ ಸ್ಕಿಪ್ ಸ್ಟಿಚ್ ಬರುತ್ತೆ, ಅದ್ರ ಪ್ರಾಬ್ಲಮ್ ಇರೋದ್ರಿಂದ. ಮತ್ತು ಥ್ರೆಡ್ ನಾವು ಸ್ಟಿಚ್ ಆದಮೇಲೆ ಎಳೆದ್ರೆ ನೋಡಿ, ಅದು ನಿಮ್ಗೆ ಹ್ಯಾಂಡ್ ಫೀಲಿಂಗ್ ಗೊತ್ತಾಗುತ್ತೆ. ನೀವು ಪ್ರಾಕ್ಟಿಕಲ್ ಮಿಷಿನ್ ಹತ್ರ ಇದ್ದಾಗ ಟೈಟ್ ಬರುತ್ತೆ, ಅವಾಗೇನಾಗುತ್ತೆ ಥ್ರೆಡ್ ವೇಸ್ಟೇಜು ಜಾಸ್ತಿ ಬರುತ್ತೆ, ಮತ್ತು ಟೈಮು ವೇಸ್ಟ್ ಆಗುತ್ತೆ. ಯಾಕಂದರೆ ಆಪ್ರೇಟ್ರ್ ಮೇಲಿಂದ ಥ್ರೆಡ್ ಎಳ್ಕೊಂಡು ಮತ್ತು ಟ್ರಿಮ್ಮರಲ್ಲಿ ಕಟ್ ಮಾಡಬೇಕಾಗುತ್ತೆ. ಟ್ರಿಮ್ಮಿಂಗ್ ಇತ್ತು ಅಂದರೆ ಓಕೆ, ಇಲ್ಲ ಟ್ರಿಮ್ಮಿಂಗ್ ಏನಾರು ಇತ್ತು ಅಂದರೆ ನಿಮಗೆ ಥ್ರೆಡ್ಡೇ ಜಂಪ್ ಆಗಿಬಿಡುತ್ತೆ, ಆ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ನಮ್ಮ ಟ್ರಿಮ್ಮಿಂಗ್ ಇಲ್ಲ, ಬಟ್ ಆದರೂ ಈ ಪ್ರಾಬ್ಲಮ್ಮು ನೀವು ತೋರಿಸ್ತಾ ಇದ್ದು ನೋಡಿ. ಆ ಟೆನ್ಷನ್ ಪೋಸ್ಟು ಒಂದು ಕ್ಲ್ಯಾಂಪು ವರ್ಕ್ ಆಗ್ತಾಯಿಲ್ಲ. ಆ ಡಿವೈಸ್ ವರ್ಕ್ ಆಗಿದ್ರೇ ನಿಮಗೆ ಥ್ರೆಡ್ ರಿಲೀಸ್ ಈಸಿಯಾಗಿ ಬರೋದು. ಟ್ರಿಮ್ಮಿಂಗ್ ಆದಮೇಲೆ ಆಫ್ಟರ್ ಟ್ರಿಮ್ಮಿಂಗು ಸ್ಟಿಚಿಂಗ್ ಬರ್ತಾ ಇದೆ ನೋಡಿ, ನಿಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಸ್ಟಿಚಿಂಗ್ ಕ್ಲೀನಾಗಿ ಬರ್ತಾ ಇದೆ. ಕೆಲವೊಂದು ಸಾರಿ ಸ್ಕಿಪ್ ಸ್ಟಿಚ್ ಬರ್ತಾ ಇರುತ್ತೆ. ಏನಕ್ಕೆ ಅಂತ ಅದು ಫಂಕ್ಷನ್ ಆಗಿಲ್ಲ ಅಂದರೆ ಥ್ರೆಡ್ ರಿಲೀಸಿಂಗ್ ಕೂಡ ಜೊತೆಯಲ್ಲಿ ಅದು ಒಂದು ಆ ಡಿವೈಸು ಅಪ್ ಆ್ಯಂಡ್ ಡೌನ್ ಆಗುತ್ತಲ್ಲ, ಆವಾಗ ಆ ಒಂದು ಇದರಲ್ಲಿ ನಿಮಗೆ ಸ್ಕಿಪ್ ಸ್ಟಿಚ್ ಕೂಡ ಅವಾಯ್ಡ್ ಆಗುತ್ತೆ. ಬರೀ ಅದು ಒಂದಕ್ಕೋಸ್ಕರ ಅಂತಲೇ ಇಲ್ಲ, ಎರಡೂ ಪರ್ಪಸ್ಗೋಸ್ಕರ ಅದು ಆ ಡಿವೈಸ್ ಇದೆ. ಆ ಸಿಲಿಂಡರ್ನ ಯಾವ ರೀತಿ ರೀಪ್ಲೇಸ್ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟು ನಿಮಗೆ ಮುಂದಿನ ಒಂದು ಈ ವಿಡಿಯೋದಲ್ಲಿ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಸ್ಕಿಪ್ ಸ್ಟಿಚ್ಚು ಹೇಳಿದ್ನಲ್ಲ ನಾನು. ಸೊ ಅದು ಲೂಪರ್ ಟೈಮಿಂಗು, ಸ್ಪ್ರೆಡರ್ ಟೈಮಿಂಗು, ಮತ್ತು ಆ ಲೂಪರ್ ಫೀಡಿಂಗ್ದು ಕ್ಯಾಮ್ದು ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡೋದು ಅಂತೇಳಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಏನಕ್ಕೆ ಎಲ್ಲ ಒಂದೇ ವಿಡಿಯೋದಲ್ಲಿ ಕೊಟ್ಟರೆ ತುಂಬ ಲೆಂತ್ ಆಗೋ ಕಾರಣ ಸೊ ನಾನು ಅದನ್ನ ನಿಮ್ಗೆ ಅಟ್ಲೀಸ್ಟ್ ಒಂದು 2 ಪಾರ್ಟ್ ಮಾಡಿ ಥರ ತೋರಿಸ್ತೀನಿ ಸ್ನೇಹಿತರೆ. ಹಾಗಾಗಿ ಆ ಒಂದು ವಿಡಿಯೋನೂ ನೀವು ಇದೇ ಒಂದು ವಿಡಿಯೋ ಆದಮೇಲೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನು ಸಹ ನೀವು ನೋಡ್ಬೋದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ. ಸೊ ಆ ಸಿಲಿಂಡರ್ಗೆ ಕನೆಕ್ಟ್ ಆಗಿರ್ತಕ್ಕಂಥ ಏರ್ ನಿಪ್ಪಲ್ಸ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಪರ್ ಏನು ನಾನು ತೋರಿಸ್ತಾ ಇದ್ದೀನಲ್ಲ, ನೀವು ಇದೇ ರೀತಿ ಮಾಡ್ಕೊಳ್ಳಿ, ಆರಾಮಾಗಿ ನಿಮಗೆ ಮಾಡ್ಕೊಂಡು ಹೋಗ್ಬೋದು. ನಾನು ಫಸ್ಟಿಂದ ಅದು ಹೇಳ್ತಾ ಇರೋದು, ನಿಮ್ಗೆ ಏನೇ ಮಾಡಿ ತೋರಿಸಿದ್ರು ಸಹ ತುಂಬ ಈಸಿ ಆಗೋವಂಥ ರೀತಿಯಲ್ಲೇ ನಾನು ತೋರಿಸಿರ್ತೀನಿ. ಸೊ ಅದು ನೀವು ನೋಡಿ ಕ್ಲೀನಾಗಿ ಮಾಡಬೇಕಷ್ಟೆ. ಸೊ ಅದೆಲ್ಲ ಆದಮೇಲೆ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಅದು ಆಚೆ ತೊಗೊಂಡೆ ಕಂಪ್ಲೀಟ್ ಆ ಫೇಸ್ ಕವರ್ ಟಾಪ್ದು. ಅದಾದಮೇಲೆ ಆ ಸಿಲಿಂಡ್ರಿಗೆ 2 ಸರ್ಕ್ಲಿಪ್ ಲಾಕ್ ಆಗಿರುತ್ತೆ, ಫ್ರಂಟಲ್ಲೊಂದು ಬ್ಯಾಕಲ್ಲೊಂದು. ಆ ಸಿಲಿಂಡ್ರ್ ಫಂಕ್ಷನ್ ಕೂತ್ಕೊಬೇಕಲ್ವ ಕರೆಕ್ಟಾಗಿ ಲಾಕಿಂಗಲ್ಲಿ, ಅದನ್ನು ಅಷ್ಟೇ ಇದನ್ನು ತುಂಬ ಸೂಕ್ಷ್ಮವಾಗಿ ತೊಗೊಬೇಕು ಸ್ನೇಹಿತರೆ. ಇಲ್ಲ ಅಂದರೆ ಸರ್ಕ್ಲಿಪ್ಪು ನಿಮಗೆ ಅದು ತುಂಬ ಸಣ್ಣ ಇರೋದ್ರಿಂದ ಎಗರೋಗೋ ಸಾಧ್ಯತೆ ಇರುತ್ತೆ, ಅಂದರೆ ಕಳೆದೋಗ್ಬಿಡುತ್ತೆ, ನೀವು ತೆಗಿಯೋ ಪ್ರೆಸರಲ್ಲಿ ಜಂಪ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಂಡು ನಿಧಾನಕ್ಕೆ ತಗೊಳ್ಳಿ. ಸೊ ನೀವು ನೋಡ್ತಾ ಇದ್ದೀರಾ ಸಿಲಿಂಡರ್ ನಾನು ಫಸ್ಟ್ ಹೊರಗಡೆ ತೆಗಿಬೇಕು ನೋಡಿ. ಅಲ್ಲೊಂದು ಸರ್ಕ್ಲಿಪ್ ಇದೆ, ಇಲ್ಲೊಂದು ಸರ್ಕ್ಲಿಪ್ ಇದೆ. ಅದು ಇನ್ನೊಂದು ಈ ಬ್ಯಾಕ್ ಸೈಡ್ ಬಂದು ತುಂಬ ಸಣ್ಣ ಸರ್ಕ್ಲಿಪ್ಪು, ಅದು ನಿಮಗೆ ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂದರೆ ನಾನು ಇದು ಝೂಮ್ ಮಾಡಿರೋದು ನಿಮ್ಗೆ ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ, ಇಲ್ಲಾಂದ್ರೆ ತುಂಬ ಸಣ್ಣದಾಗಿರುತ್ತೆ ನೋಡಿ. ಅದರ ಆ ಪಿನ್ನು ಆ ಸರ್ಕ್ಲಿಪ್ಪು, ಮುಂದೆಗಡೆದು ಅದ್ರ ಪಿನ್ನು ಸರ್ಕ್ಲಿಪ್ಪು. ಇವಾಗ ಸಿಲಿಂಡರ್ ಆಚೆ ತೊಗೊಂಡ್ವಿ.
ಸೊ ನೀವು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ಒಂದು ಸಿಲಿಂಡ್ರ್ ಸಂಪೂರ್ಣವಾಗಿ ಹೋಗಿದೆ ಸ್ನೇಹಿತರೆ, ಫಂಕ್ಷನ್ನೇ ಆಗ್ತಾ ಇರಲ್ಲ. ನೀವು ಫಸ್ಟ್ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ. ಸೊ ಈಗ ಇದಕ್ಕೆ ಹೊಸ ಸಿಲಿಂಡ್ರನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೇಮ್ ನಾವು ಇದು ಲೋಕಲಲ್ಲೇ ತರಿಸಿರೋದು, ಒರಿಜಿನಲ್ ಅಂತ ಏನು ತರಿಸಿಲ್ಲ ನಾವು, ಬ್ರದರಿಂದ ಲೋಕಲ್ ಸಪ್ಲೈಯರ್ ಹತ್ರ ತರಿಸ್ತೀವಿ. ಬಟ್ ಸೇಮ್ ಸಿಲಿಂಡರು ನೀವು ನೋಡ್ತಾ ಇದ್ದೀರಿ. ಹೊಸದಕ್ಕೂ ಹಳೆದಕ್ಕೂ ಡಿಫ್ರೆನ್ಸು ನೋಡೋದಕ್ಕೇನು ಚೇಂಜಸ್ ಕಾಣಲ್ಲ. ಸೊ ಅದು ಫಂಕ್ಷನ್ ಆಗುತ್ತೋ ಇಲ್ಲ ಅಂದ್ರೆ ಅವಾಗ ನಿಮ್ಗೆ ಆಗದಾಗ ಗೊತ್ತಾಗುತ್ತೆ. ಸೇಮ್ ನಂಬರು. ಸೊ ಇದರಲ್ಲಿ ನಿಮಗೆ ನಂಬರ್ ತೋರಿಸ್ತೀನಿ ನೋಡ್ಕೊಳ್ಳಿ, ಕಾಣಿಸ್ತಾ 10/15, ಅದರಲ್ಲೂ 10/15 ಇರುತ್ತೆ. ಈಗ ಅದ್ರ ಪಾರ್ಟ್ನೆಲ್ಲ ತೆಗೆದು ಇದಕ್ಕೆ ಫಿಕ್ಸ್ ಮಾಡೋಣ. ಸೊ ಸಿಲಿಂಡ್ರ್ ಬಂದಾಗ ಬರೀ ಇದೊಂದು ಖಾಲಿ ಸಿಲಿಂಡ್ರ್ ಬರುತ್ತೆ, ಆ ನಿಪ್ಪಲ್ಸು ಮತ್ತು ಆ ಕನೆಕ್ಟರ್ ಎಲ್ಲ ಬರೋದಿಲ್ಲ. ಸೊ ಅದರದ್ದೇ ತೆಗೆದು ನಾವು ಇದಕ್ಕೆ ಹಾಕೋಣ. ಸೊ ಇವಾಗ ನಾನು ಅದರದ್ದು ಹಳೆದೆಲ್ಲ ಬಿಚ್ತಾ ಇದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಿ, ಅದನ್ನು ಮುಂದೆಗಡೆ ಆ ಕನೆಕ್ಟಿಂಗ್ನ ಅದು ಅಡ್ಜಸ್ಟ್ಮೆಂಟ್ ಏನಕ್ಕೆ ಅಂದರೆ ಆ ಒಂದು ಡಿವೈಸ್ ಫಂಕ್ಷನ್ ಬರುತ್ತಲ್ಲ ಥ್ರೆಡ್ ರಿಲೀಸಿಂಗ್ಗೆ ಎಷ್ಟು ಅಪ್ಗೆ ಹೋಗಬೇಕು ಡೌನ್ ಬರಬೇಕು ಅಂತೇಳಿ ಆ ಒಂದು ಡಿವೈಸ್ ನಾನು ನೀವು ಹಾಕ್ತಾ ಇದ್ದೀನಲ್ಲ ಆ ಕನೆಕ್ಟ್ರು. ಸೊ ಆ ಕನೆಕ್ಟರ್ ಬಂದು ನಮಗೆ ಥ್ರೆಡ್ಡಿಂಗ್ ನೋಡಿ, ಆ ಶಾಫ್ಟಲ್ಲಿ ಸಿಲಿಂಡರ್ ಶಾಫ್ಟಲ್ಲಿ ಥ್ರೆಡ್ಡಿಂಗ್ ಇದೆಯಲ್ಲ, ಎಷ್ಟು ಬೇಕೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ನಾನು ಫುಲ್ ಇದನ್ನು ನಿಮಗೆ ಯಾವ ರೀತಿ ನೀವು ಫೈಂಡ್ ಔಟ್ ಮಾಡೋದು ಅಂದರೆ ಸಿಂಪಲ್ ಸ್ನೇಹಿತರೆ, ಅದನ್ನ ಫುಲ್ ಡೆಡ್ ಎಂಡ್ಗೆ ಹಾಕ್ಕೊಳ್ಳಿ, ಇಲ್ಲ ಒಂದು 2 ಥ್ರೆಡ್ಡು ಬಿಟ್ಬಿಟ್ಟು ಬೇಕಾದ್ರೆ ನೀವು ಆಮೇಲೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೊಬೋದು. ಯಾಕಂದರೆ ಎಷ್ಟು ಮೇಲಕ್ಕೆ ಹೋಗುತ್ತೆ, ಎಷ್ಟು ಡೌನ್ಗೆ ಬಂದಾಗ ಕೆಳಗೆ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾರ್ಮಲಾಗಿ 1-2 ಥ್ರೆಡ್ ಬಿಟ್ಬಿಟ್ರೆ ಸಾಕು, ಅದು ಸ್ಟ್ಯಾಂಡರ್ಡಾಗಿ ಅಪ್ ಪೊಸಿಷನ್ ಬಂದಾಗ ಕರೆಕ್ಟಾಗಿ ಬಂದುಬಿಡುತ್ತೆ. ಸೊ ನೀವು ನೋಡ್ತಾ ಇರಿ, ಆಮೇಲೆ ನಿಮ್ಗೆ ಗೊತ್ತಾಗಿ ಕಾಣುತ್ತೆ. ಸೊ ಅದಾದಮೇಲೆ ಆ ಏರ್ ನಿಪ್ಪಲ್ ಕನೆಕ್ಟರ್ನ ಹಾಕ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ರೆ ಹಾಗೆ ಇದೆಲ್ಲ ಸಿಂಪಲ್ ಬೇಸಿಕ್ಕು. ಎಸ್ಪೆಷಲಿ ಇದು ನಾನು ಅದೇ ಹೇಳ್ತಾರೆ ಸ್ನೇಹಿತರೆ, ಹೊಸಬರು ಯಾರೆಲ್ಲ ಕಲಿತಾ ಇದ್ದೀರಲ್ಲ ಅವ್ರಿಗೆ ತುಂಬ ಬ್ಯೂಟಿಫುಲ್ ವಿಡಿಯೋ ಸ್ನೇಹಿತರೆ. ಏನಕ್ಕೆ ಅಂದರೆ ನೀವು ಕಲಿಯೋದ್ರಿಂದ ಇದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದನ್ನು ಸಣ್ಣ ಒಂದು ಪಾರ್ಟಿಂದ ಹಿಡಿದು ಎಂಡ್ವರೆಗೂ ಅದು ಫಿಟ್ಟಿಂಗ್ವರೆಗೂ ನಾನು ಕಂಪ್ಲೀಟ್ ತೋರಿಸೋದ್ರಿಂದ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರನೇ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇರೋದು. ಸೀನಿಯರ್ಸ್ಗೆ ಮತ್ತು ಹಳಬರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. ಹೊಸಬ್ರು ಯಾರೆಲ್ಲ ಇದ್ರಲ್ಲ ಅವರು ಖಂಡಿತ ಎಲ್ಲರೂ ತೋರಿಸಲ್ಲ. ನಾನು ಮೊದಲಿಂದ ಅದೇ ಹೇಳ್ತಾ ಇದ್ದೀನಿ. ಕೆಲವರು ಮಾತ್ರ ತೋರಿಸ್ತಾರೆ. ಆ ಒಂದು ಉದ್ದೇಶದಿಂದ ಇದು ನನಗೆ ಗೊತ್ತಿರೋದು ನಾನು ತೋರಿಸ್ತಾ ಇದ್ದೀನಿ. ಸೊ ತೋರಿಸೋದಂತ ಮನೋಭಾವನೆ ಇರತಕ್ಕಂಥವ್ರು ತುಂಬ ಕಡಿಮೆ ಇರ್ತಾರೆ. ಕೆಲವರು, ನಾನು ಎಲ್ಲರೂ ಅದನ್ನ ಹೇಳ್ತಾ ಇಲ್ಲ, ಕೆಲವರು ಇರ್ತಾರೆ. ಸೊ ಹಾಗಾಗಿ ತೋರಿಸೋದನ್ನು ನೀವು ಗಮನ ಕೊಟ್ಟು ಕ್ಲೀನಾಗಿ ಕಲ್ತ್ಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಬೇರೆ ಇನ್ನೇನು ಅದರಲ್ಲಿ ಪ್ರಾಬ್ಲಮ್ ಇರೋಲ್ಲ ಸ್ನೇಹಿತರೆ. ಸೊ ನೀವು ನೋಡ್ತಾ ಇದ್ದೀರಿ, ಅದೆಲ್ಲ ಫಿಕ್ಸಿಂಗ್ ಆಯಿತು. ಈಗ ಆ ಸರ್ಕ್ಲಿಪ್ ನಾನು ಹೇಳಿದ್ನಲ್ಲ, ಆ ಸರ್ಕ್ಲಿಪ್ ಹಾಕೋಣ. ನಿಮ್ಗೆ ಹಳೆದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ, ನಾನು ಲಿಟ್ಟು ಸಹ ತೋರಿಸ್ತಾ ಇದ್ದೀನಿ, ಏನು ಚೇಂಜಸ್ ಇಲ್ಲ, ಎಕ್ಸಾಕ್ಟ್ ಆಗಿದೆ. ಸೊ ಅದೆಲ್ಲ ಆದಮೇಲೆ ಆ ಸರ್ಕ್ಲಿಪ್ ಹಾಕ್ಕೊಂಡು ಆ ಸ್ಕ್ರೂಗಳ್ನ ನೋಡಿ, 2 ಸ್ಕ್ರೂ ಇದೆ. ಆ ಪೊಸಿಷನ್ ಆ ಕಡೆ ಈ ಕಡೆ ತಿರ್ಸ್ಕೊಂಡಾಗ ಅಡ್ಜಸ್ಟ್ಮೆಂಟ್ಗೆ ಆ 2 ಸ್ಕ್ರೂ ಇದೆ, ಅದನ್ನು ಲೂಸ್ ಮಾಡಿಕೊಂಡು ಆಮೇಲೆ ಪೊಸಿಷನ್ ಕರೆಕ್ಟಾಗಿ ಬಂದಮೇಲೆ ಟೈಟ್ ಮಾಡ್ಕೊಳ್ಳಿ. ಆ ಲಾಕಿಂಗ್ ನೋಡಿ ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ. ಸೊ ಇದಕ್ಕೆ ಕೂತ್ಕೊಳೋದಕ್ಕೆ ಇವಾಗ ಮತ್ತೆ ಸರ್ಕ್ಲಿಪ್ ಹಾಕ್ಕೊಂಡು ಆ ಪಿನ್ ಹಾಕ್ಕೊಂಡು ಅದಕ್ಕೆ ಆಮೇಲೆ ಸರ್ಕ್ಲಿಪ್ ಲಾಕ್ ಮಾಡ್ಕೊಳ್ಳಿ. ಅದೇನು ಇದೆಲ್ಲ ಬೇಸಿಕ್ಕು, ಆದರೂ ನಿಮ್ಗೆ ತೋರಿಸ್ತಾ ಇದ್ದೀನಿ. ಏನಕ್ಕೆ ನಿಮ್ಗೆ ಅರ್ಥ ಆಗಬೇಕು ಮೇಯ್ನು. ಸುಮ್ಮನೆ ಏನೋ ಸಿಲಿಂಡರ್ ಕೊಂಡಿಸ್ಬಿಟ್ಟು ಡೈರೆಕ್ಟ್ ಫಿಟ್ ಮಾಡಿಬಿಟ್ರೆ ನಿಮ್ಗೆ ಅರ್ಥ ಆಗಲ್ಲ. ಯಾವ ರೀತಿ ಫಿಕ್ಸ್ ಮಾಡಿದ್ರು ಅನ್ನೋದು ನಿಮ್ಗೆ ಅರ್ಥ ಆಗಬೇಕಲ್ಲ. ಎಸ್ಪೆಷಲಿ ಅದು ಹೇಳಿದ್ರೆ ಹೊಸಬರಿಗೆ, ಅವ್ರಿಗೋಸ್ಕರನೇ ಈ ಒಂದು ವಿಡಿಯೋ ನಾನು ಮಾಡ್ತಾ ಇರೋದು. ಸೀನಿಯರ್ಸ್ಗೆ ಆಸಕ್ತಿ ಇರೋರು ನೋಡ್ಬೋದು, ನಾನು ಅವ್ರನ್ನ ನೋಡಬಾರ್ದು ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಮಾಡೋ ಮೆಥಡು ಒಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ಬೋದು. ಆದರೆ ಫಿಕ್ಸಿಂಗ್ ಏರಿಯಾ ಬಂದು ಇದೇ ಏರಿಯಾದಲ್ಲೇ ಬರುತ್ತೆ. ಒಂದು ಫಂಕ್ಷನ್ ಎಲ್ಲ ಇದೇ ರೀತಿಯೇ ಬರುತ್ತೆ. ಯಾವ ರೀತಿ ಮಾಡಿದ್ರೂ ಸಹ ಇದೇ ಜಾಗದಲ್ಲೇ ಮಾಡಬೇಕು, ಇದೇ ಒಂದು ಏರಿಯಾದಾಗೆ ಫಿಕ್ಸ್ ಮಾಡಬೇಕು. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಇದೇ ರೀತಿಯೇ ಅದು ಫಂಕ್ಷನ್ ಬರೋದು. ಅದಂತೂ 100% ಒಂದೇ, ಏನು ಚೇಂಜಸ್ ಇರೋದಿಲ್ಲ. ಆ ಲೂಪರ್ ಟೈಮಿಂಗ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ. ಒಬ್ಬೊಬ್ಬರು ಕೆಲವೊಂದು ಮೆಥಡ್ಸು ಚೇಂಜಸ್ಸಲ್ಲಿ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಆ ಟೈಮಿಂಗ್ ಬರೋದೆಲ್ಲ ಒಂದೇ ರೀತಿಯೇ. ಅದು ಯಾರೇ ಮಾಡಿದ್ರೂ, ಈವನ್ ಕಂಪ್ನಿ ಟೆಕ್ನಿಷಿಯನ್ಸ್ ಮಾಡಿದ್ರು ಸಹ ಲೂಪರ್ ಟೈಮಿಂಗ್ ಸ್ಟ್ಯಾಂಡರ್ಡ್ ಏನು ಬರಬೇಕು ಅದೆಲ್ಲರೂ ಮಾಡೋದು ಒಂದೇ. ಒಬ್ಬರು ಇನ್ನೊಂದು ರೀತಿಯಲ್ಲಿ ತೋರಿಸಿದ್ರು ಸರ್, ಕೆಲವರು ನೀವು ಈ ರೀತಿ ತೋರಿಸ್ತೀರಿ ಸರ್ ಅಂತ ಕೇಳ್ಬೋದು ನೀವು. ಆದರೆ ಯಾರು ಏನೇ ಮಾಡಿದ್ರು ಸ್ನೇಹಿತರೆ, ನಿಮಗೆ ಯಾವುದು ಬೆಸ್ಟು ಅನಿಸುತ್ತೆ, ಈಸಿ ಅನಿಸುತ್ತೆ, ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಾನು ಮಾಡಿದ್ದೇ ಮಾಡಬೇಕು ಅಂತ ಏನು ಇದಿಲ್ಲ. ನಿಮಗೆ ಏನಂದರೆ ನಾವು ಮಾಡಿರೋದು ತೋರಿಸ್ತಾ ಇದ್ದೀವಿ, ಈ ರೀತಿ ಈಸಿಯಾಗಿ ಮಾಡ್ಬೋದು ಅಂತೇಳಿ ಅದನ್ನು ನೀವು ಚೂಸ್ ಮಾಡ್ಬೋದು. ಇದು ನಿಮಗೆ ಕಂಫರ್ಟಬಲ್ ಆಗಿದೆ ನಾನು ಮಾಡೋದಕ್ಕೆ, ನಾನು ಕಲಿಯೋದಕ್ಕೂ ಇದು ಈಸಿ ಇದೆ ಅಂತೇಳಿ ನೀವು ಅದನ್ನು ಚೂಸ್ ಮಾಡಿ ಮಾಡ್ಬೋದು. ಅದು ನಾನು ಹೇಳ್ತಾ ಇರೋದು. ಸೊ ಇದೆಲ್ಲ ಆಯಿತು ನೋಡಿದ್ರೆ, ಎಲ್ಲ ಫಿಕ್ಸ್ ಮಾಡಿದ್ವಿ. ಇವಾಗ ಜಸ್ಟ್ ನಿಮಗೆ ಅದನ್ನ ರನ್ ಮಾಡಿ ಸಹ ನಾನು ತೋರಿಸ್ತೀನಿ ಸ್ನೇಹಿತರೆ. ಸೊ ಈಗ ನೋಡಿರಿ ನೀವೇ, ಅದು ಫಂಕ್ಷನ್ ಆಗ್ತಾಯಿದೆ. ಜಸ್ಟ್ ಖಾಲಿ ಮಿಷಿನ್ ರನ್ ಮಾಡ್ತಾಯಿದ್ದೀನಿ, ಏನು ಥ್ರೆಡ್ ಎಲ್ಲ ಹಾಕಿಲ್ಲ. ಸೊ ನೋಡಿ ಫಸ್ಟ್ ಏನಾಗ್ತಾಯಿತ್ತು, ಅದು ಫಂಕ್ಷನ್ನೇ ಆಗ್ತಾಯಿರಲ್ಲ ಆ ಡಿವೈಸು, ಥ್ರೆಡ್ ರಿಲೀಸಿಂಗ್ದು ನೋಡಿದ್ರಾ. ಸೊ ಇದರಿಂದ ಥ್ರೆಡ್ ಇದರೊಳಗಡೆನೂ ಬರೋದ್ರಿಂದ ಆ ಥ್ರೆಡ್ ಅಪ್ಪು ಡೌನು ಆಗುತ್ತೆ. ಆವಾಗ ಆ ಥ್ರೆಡ್ ರಿಲೀಸಿಂಗ್ ಇಲ್ಲಿ ನಮಗೆ ಮ್ಯಾನ್ಯಲಾಗಿ ಏರ್ ಆಫ್ ಮಾಡಿನೂ ಸಹ ನೀವು ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಈ ಡಿಸ್ಕ್ ಓಪನ್ ಆಗ್ತಾ ಇರಲ್ಲ, ನಿಮ್ಗೆ ಅದು ನಾನು ತೋರಿಸಿಲ್ಲ. ಬಟ್ ಏನಾದ್ರೆ ಇದು ಫಂಕ್ಷನ್ ಆಗಿಲ್ಲ, ನಮ್ಗೆ ತೋರ್ಸೋಕ್ಕೆ ವೇಸ್ಟ್ ಅಲ್ವಾ. ಸೊ ಈಗ ಇದು ಹಾಕಿದ್ದೀವಿ ಸಿಲಿಂಡ್ರು, ಆ ಥ್ರೆಡ್ ರಿಲೀಸಿಂಗ್ ನೋಡಿ, ಆ ಟೆನ್ಷನ್ ಫಸ್ಟ್ ಯಾವ ರೀತಿ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ.
ಕಾಣಿಸ್ತಾ ಇದೆಯಾ ಅಂದ್ಕೊಂಡಿದ್ದೀನಿ ನಾನು. ಸೊ ಇದೆಲ್ಲ ಆಯಿತು. ಈಗ ಸ್ಟಿಚ್ ಮಾಡೋಣ ಸ್ನೇಹಿತರೆ. ಥ್ರೆಡ್ ಹಾಕಿ ಸ್ಟಿಚ್ ಮಾಡಿ ತೋರಿಸ್ತೀನಿ. ಈಗ ಹ್ಯಾಂಡ್ ಫೀಲು ನಿಮ್ಗೆ ಗೊತ್ತಾಗುತ್ತೆ ನೋಡಿರಿ. ನಾನು ಥ್ರೆಡ್ ಎಳೆದ್ರೆ ಈಸಿಯಾಗಿ ಬರುತ್ತೆ. ಇದು ಹೆಂಗೆ ಗೊತ್ತಾಗುತ್ತೆ, ನೀವು ಮಿಷಿನ್ ಹತ್ರ ಇದ್ದಾಗ ನೀವು ಸ್ಟಿಚ್ ಮಾಡಿ ಆ ಫ್ಯಾಬ್ರಿಕ್ನ ಎಳೆದಾಗ ಈಸಿಯ ಮೂಮೆಂಟಲ್ಲಿ ಬರುತ್ತೆ. ಅವಾಗ ನಿಮ್ಗೆ ಹ್ಯಾಂಡ್ ಫೀಲ್ ಗೊತ್ತಾಗ್ಬಿಡುತ್ತೆ. ಎಸ್ಪೆಷಲಿ ಇನ್ನೊಂದು ಏನಪ್ಪ ಅಂದರೆ ಟ್ರಿಮ್ಮಿಂಗ್ ಇರುತ್ತೆ ಕೆಲವೊಂದು ಮಿಷಿನಲ್ಲಿ. ಆ ಟ್ರಿಮ್ಮಿಂಗ್ ಇತ್ತು ಅಂದರೆ ಆಟೋಮೆಟಿಕ್ ನಿಮ್ಗೆ 100% ಅಲ್ಲೇ ಗೊತ್ತಾಗ್ಬಿಡುತ್ತೆ ರಿಸಲ್ಟ್. ಹೆಂಗೆ ಅಂದರೆ ಟ್ರಿಮ್ ಆದ ತಕ್ಷಣ ಥ್ರೆಡ್ ಜಂಪಾಗಿ ಹೊರಟೋಗ್ಬಿಡುತ್ತೆ ಟ್ರಿಮ್ಮಿಂಗ್ ಇದ್ದಾಗ, ಆ ಡಿಸ್ಕ್ ವರ್ಕ್ ಆಗಲಿಲ್ಲ ಅಂದರೆ. ಇವಾಗ ಟ್ರಿಮ್ಮಿಂಗ್ ಇಲ್ದಿರೋದ್ರಿಂದ ನಿಮ್ಗೆ ಕ್ಲೀನಾಗಿ ಈಸಿಯಾಗಿ ಹ್ಯಾಂಡ್ ಫೀಲ್ ನಾನು ಹೇಳಿದ್ರೆ ಅದು ಚೆಕ್ ಮಾಡ್ಬೋದು. ಸೊ ನೀವು ನೋಡಿ ಥ್ರೆಡನ್ನು ಯಾವ ರೀತಿ ಪುಲ್ ಮಾಡಿ ಮೇಲಕ್ಕೆ ಅಪ್ ಡೌನ್ ಮಾಡ್ತೀನಿ ನಿಮಗೆ ತೋರಿಸ್ತಾ ಇದೆ. ಸ್ಟಿಚಿಂಗ್ ಎಲ್ಲ ಸೇಮ್ ಡಿಟೋ, ಏನು ಚೇಂಜಸ್ ಆಗಲ್ಲ. ಸ್ಕಿಪ್ ಸ್ಟಿಚ್ ಹೇಳಿದ್ನಲ್ಲ, ಸ್ಕಿಪ್ ಸ್ಟಿಚ್ ಸಹ ಇದರಲ್ಲಿ ಅವಾಯ್ಡ್ ಆಗುತ್ತೆ. ಸೊ ನೆಕ್ಸ್ಟು ನಾವು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೇನಲ್ಲ ಸ್ನೇಹಿತರೆ, ಸೊ ನಿಮಗೆ ಒಂದಷ್ಟು 2 ಇಮೇಜಸ್ಸು ಸಹ ಹಾಕಿ ತೋರಿಸ್ತಾ ಇದ್ದೀನಿ. ನೀಡ್ಲ್ ಬಾರ್ ಟೈಮಿಂಗಿಂದ ಹಿಡಿದು ಲೂಪರ್ ಟೈಮಿಂಗಿಂದ ಹಿಡಿದು ಫೀಡಿಂಗ್, ಕ್ಯಾಂಪ್ ಸೆಟ್ಟಿಂಗ್ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಮುಂದುವರಿಸ್ತೀನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಸಿಲಿಂಡರ್ ರೀಪ್ಲೇಸ್ಮೆಂಟ್ ತೋರಿಸಿದ್ನಲ್ಲ, ಸೊ ಇದನ್ನು ನೀವು ಕಲ್ತ್ಕೊಂಡು ಈ ವಿಡಿಯೋ ನೋಡ್ಕೊಂಡು ಕಲ್ತ್ಕೊಂಡ್ರಿ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತಲೂ ಸಹ ನಾನು ಭಾವಿಸಿದ್ದೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ನೆಚ್ಚಿನ RJ ಟೆಕ್ ಲೈಫ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ಹೊಸ ವಿಷಯಗಳೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.